ಮೇಡಮ್ ಈಗ ನೀವು ನಿನ್ನೆ ಸಾಕಷ್ಟು ಆರೋಪ ಮಾಡಿದ್ರಿ, ಆದರೆ ಇವಾಗ ನಿಮ್ಮ ಅಳಿಯ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನು ಹೇಳ್ತೀರಾ ಮೇಡಮ್ ಈ ಥರ ಮಾಡ್ಕೊಂಡಿರೋದಕ್ಕೆ? ಏನು ಹೇಳೋದು ಸರ್, ಅವರು ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಕಳು ಓದು, ನಮಗೆ ಅವರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕಂತ ನಮ್ಮಲ್ಲಿ ಏನೂ ಇರಲಿಲ್ಲ. ನಾವು ಅವ್ರ ಮನೆ ಹತ್ರ ತೊಗೊಂಡೋಗಿದ್ದು ಅವ್ರು ಮಾಡಲಿ ಕಾರ್ಯ ಬಂದು ಅಟ್ಲೀಸ್ಟ್ ಅವಳ ಮುಖ ನೋಡಲಿ ಅಂತ, ಅವಳಿಗೆ ನೆಮ್ಮದಿ ಸಿಗಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಅವ್ರಿಗೆ ಆ ಥರ ಶಿಕ್ಷೆ ಆಗಬೇಕು ಅಂತ ನಾವೇನು ಅಂದ್ಕೊಂಡೇ ಇರಲಿಲ್ಲ. ಅವರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ಬರು ಅಮಾಯಕರನ್ನ ಬಲಿ ತಗೊಂಡ್ರು, ಇಬ್ಬರನ್ನೂ ತೊಗೊಂಡ್ಬಿಟ್ಲು. ಆದರೆ ಅವ್ರ ಅಮ್ಮ ಬದುಕಬೇಕು ಸರ್. ನನ್ನ ನೋವು ದೇವ್ರ ಹತ್ರ ಮುಟ್ಟಿಬಿಟ್ಟೆ ಈ ಕೆಲಸ ಮಾಡಿದೆ. ಅವರಮ್ಮ ನಂತರ ಮಗನ ಕಳ್ಕೊಂಡು ನೋವು ಅನುಭವಿಸ್ಬೇಕು ಅಷ್ಟೇ. ನಮಗೇನಾದರೂ ಮಾಡಬೇಕಂತ ಯಾವತ್ತೂ ಏನು ಅಂದ್ಕೊಂಡಿರಲಿಲ್ಲ ಅವ್ರಿಗೆ. ನನ್ನ ಮಗುಗೆ ನೆಮ್ಮದಿ ಸಿಗಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳು ತುಂಬ ಇಷ್ಟ ಆ ಮನೇಲಿ ಇರಬೇಕು, ಗಂಡನ ಜೊತೆ ಬಾಳಬೇಕು, ಬದುಕಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದರೂ ಮಾಡೋಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದರೆ ಅಮಾಯಕ ಮಕ್ಕಳನ್ನ ಬಲಿ ತೊಗೊಂಡ್ಬಿಟ್ಲು ಮೇಡಮ್. ಆ ಆರೋಪ ಇದ್ದಿದ್ರೆ ಸರ್, ಅವರು ನಮ್ಮ ಮಗಳ ಬಗ್ಗೆ ಏನಾದರೂ ಇದ್ದಿದ್ರೆ, ಅವರು ಒಳ್ಳೆಯವರಾಗಿದ್ದರೆ ಏನಕ್ಕೆ ತಲೆ ಮರೆಸ್ಕೊಂಡು ಓಡಬೇಕಾಯ್ತು? ಪೊಲೀಸ್ ಸ್ಟೇಷನ್ ಬಂದು ಸರೆಂಡ್ರ್ ಆಗಿ ನನ್ನ ಮಗಳ ಅಪೋದ ಹೇಳ್ಬೋದಿತ್ತಲ್ವ ಆವಾಗಲೇ, ಅವಳು ಈ ಥರ ಮಾಡಿದ್ದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕೋಕ್ಕಾಗಲ್ಲ, ಪ್ರಪಂಚನೇ ಕೇಳ್ರಿ ಸರ್. ನನ್ನ ಮಗಳು ಯಾವುದೇ ಹುಡುಗನ್ನ, ಯಾವುದು ಒಂದು ಫ್ರೆಂಡನ್ನ ಮಾತಾಡಮ್ಮ ಅಟ್ಲೀಸ್ಟು ಅಂದರೆ ನನ್ನ ಮಗು ಮಾತಾಡ್ತಾ ಇರಲಿಲ್ಲ. ಅವ್ರು ಹಾಕಿರೋ ಅಪವಾದ ಸುಳ್ಳು ಸರ್, ಪ್ರಪಂಚಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ. ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕೋಕ್ಕಾಗಲ್ಲ. ಅವ್ರು ಈಗ ಅದೊಂದೇ ರೀಸನ್, ಅವ್ರಿಗೆ ಅಪವಾದ ಹಾಕ್ಬೇಕು, ನನ್ನ ಮಗು ಮೇಲೆ ಹಾಕ್ಬೇಕು, ಏನೋ ಒಂದು ನಮ್ಗೆ ರೀಸನ್ ಬೇಕಲ್ಲ. ಆ ಥರ ಹುಡುಗನ್ನೆಲ್ಲ ಲವ್ ಮಾಡಿದರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾಯಿದ್ದೆ? ಬಾಮ್ಮ ನೀನು ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ, ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಏನು ನಿನಗೆ ಅಂತ ನಾನು ಬೈತಾಯಿದ್ದೆ. ಆಚೆ ಹೋಗ್ತಾ ಇರಲಿಲ್ಲ ಸರ್, ಇನ್ನೋಸೆಂಟಾಗಿ ಬೆಳೆಸ್ಬಿಟ್ಟಿದ್ದೆ ನಾನು ನನ್ನ ಮಗುನ. ಅದೊಂದೇ ನಾನು ಮಾಡಿದ್ದು, ಬೋಲ್ಡಾಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾಯಿದ್ಲು. ಬಿಡಮ್ಮ, ಯಾವನು 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳಿದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್ ನಮ್ಮದು, ಊರಿದು ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ಗಳದ್ದು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲರದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದರೆ ನಮ್ಮ ಮರ್ಯಾದೆ ಹೋಗುತ್ತೆ ಊರಲ್ಲಿ. ಮರ್ಯಾದೆ ಗಂಜಿಬಿಡ್ತು. ಕಾಲು ಹಿಡ್ಕೊಂಡ್ಲು ಸರ್ ಸೋಮವಾರ ಬರೋಕ್ಕೆ, ಸೂರಜ್ ನನ್ನ ಕಳಿಸ್ಬೇಡಿ ಅತ್ತೆ, ನನಗೆ ಕಳಿಸ್ಬೇಡಿ, ನಾನು ಇಲ್ಲೇ ಬದುಕ್ತೀನಿ, ಅವ್ನು ನನ್ನ ಹತ್ರ ಮಲಗಿಲ್ಲ ಅನ್ನೋಂಗೆ ಬೇಡ, ನನಗೆ ಪ್ರೀತಿ ಕೊಡ್ರಿ ಸಾಕು. ಅಮ್ಮ ನಾನು ಪ್ರೀತಿಯಿಂದ ಬದುಕಿದ್ರೆ ಅವರೇ ಒಂದು ಸಲ ನನ್ನ ಮೇಲೆ ಕರುಣೆ ಬರುತ್ತೆ. ನಮ್ಮ ಭಾವ ಬಂದು 4 ದಿನ ಕರ್ಕೊಂಡು ಹೋಗ್ತಾರಮ್ಮ ಅಂತ ಹೇಳಿದ್ಲು. ಯಾರ ಹತ್ರ ಹೇಳ್ಕೊಳಕ್ಕೂ ನನ್ನ ಬಿಟ್ಟಿಲ್ಲ. ನನಗೆ ಹೇಳಿದ್ದೆ ಅವತ್ತು. ಅವಳು ಬ್ಲ್ಯಾಕ್ ಮೇಲ್ ಮಾಡಿ ಇಟ್ಕೊಂಬಿಟ್ಟಿದ್ರು ಸರ್. ಊಟ ಎಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು, ಹೊಟ್ಟೆ ತುಂಬ ನಮ್ಮ ಮಗು ಊಟನೂ ಮಾಡಿರಲಿಲ್ವಂತೆ. ನಾನು 2 ತಿಂಗಳು ಹತ್ಬಿಟ್ಟಿದ್ದೀನಮ್ಮ, ನನ್ನ ಕಣ್ಣಲ್ಲಿ ನೀರಿಲ್ಲ. ಇವಾಗ ನಮ್ಮ ಮನೆಗೆ ಬಂದಳು, ಹತ್ಬಿಡೆ ಸ್ವಲ್ಪ ಅಂತಂದರೆ ಕಣ್ಣಾಗ ನೀರಿಲ್ಲ. ನಾನು 2 ತಿಂಗಳು ಹತ್ಬಿಟ್ಟೆ. ನಾನು 20 ವರ್ಷದ್ದು ಕಷ್ಟ ಅನುಭವಿಸ್ಬಿಟ್ಟೆ ನಾನು. ಇನ್ನು ನನಗೆ ಅಳಕ್ಕೆ ಇದಿಲ್ಲ. ನಾನು ಹಗಲು ರಾತ್ರಿ 2 ದಿನ ಅವಳಿಗೆ ಹೇಳಿದೆ ಸರ್, ಎಷ್ಟು ಪ್ರಪಂಚ ಏನಿಲ್ಲಮ್ಮ, ಅವನಿಗೆ ಡಿವೋರ್ಸ್ ಮಾಡೋಣ, ಬೇರೆ ಮದುವೆಯಾಗಿ ಇಷ್ಟ ಇದ್ದರೆ, ಇಲ್ಲಾಂದರೆ ಇಷ್ಟು ದಿನ ಸಾಕಿದ್ದೀನಿ, ನಾನು ಸಾಕ್ತೀನಿ ನಿನಗೆ. ಆಗ ಅವಳು ತುಂಬ ನೊಂದುಬಿಟ್ಟಿದ್ಲು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.